ಹರಿವಾಯು ಗುರುಗಳ ಸೇವೆ ಮಾಡಬೇಕಾದ್ರೆ ಮೊದಲು ದೇಹದ ಕೊಳೆಯನ್ನು ಕಳ್ಕೊಳ್ಬೇಕು. ದೇಹದಲ್ಲಿ ತುಂಬ ಕೊಳೆಗಿಟ್ಟು ದೇವರ ಪೂಜೆ ಕೂತ್ರೆ ಬರೋಲ್ಲ ರೀ. ನೀವು ದೇವರ ಮನೇಲಿ ಹೋಗಿ ಕೊಳಕ ಮಡಪಂಚ ಉಟ್ಕೊಂಡು ಸರಿಯಾಗಿ ಮೈ ಉಜ್ಜದೆ ಸ್ನಾನ ಮಾಡಿ ದಿಢೀರಂತೇಳಿ ಆಮೇಲಿಂದ ನೀರು ಹಾಕ್ಕೊಂಡೋಗಿ ಕೂತ್ಕೊಂಡ್ಬಿಟ್ರಿ, ನೀವು ಪ್ರಣವಸ್ಯ ಅಂದರೆ ದೇವರು ಮುಗಿಡ್ಕೊಂಡ್ಬಿಡ್ತಾನೆ. ನಾವು ಪ್ರಾಣಾಯಾಮಕ್ಕೆ ಹಿಡ್ಕೊಂಡ್ರೆ ಅವನಿಗೆ ವಾಸನೆ ತಡ್ಕೊಳ್ಳಿಕ್ಕಾಗದೆ ಹಿಡ್ಕೊಳ್ತಾನೆ. ನಿಮ್ಮ ಶರೀರವನ್ನು ನೀವೆಷ್ಟೇ ಕೊಳೆ ಕಳ್ಕೊಂಡಿದ್ರೂ ಮನುಷ್ಯರ ದೇಹದಲ್ಲಿ ಒಂದು ವಾಸನೆ ಇದೆ. ದೇವತೆಗಳಿಗೆ ಮನುಷ್ಯರ ವಾಸನೆನೇ ಆಗಲ್ಲ. ದೇವತೆಗಳಿಗೆ ಆಗಲ್ಲ ಅಂದರೆ ದೇವತ್ವದಲ್ಲಿ ನೋಡೆ ದಿವಿಜರೊಡೆಯ ಇವನಿಗೆ ಹೆಂಗಾಗತ್ರಿ? ಅದಕ್ಕೆ ಮಂತ್ರ ಹೇಳಬೇಕು. ಏಭ್ಯೋ ಮಾತೆ ತಸ್ಯ ಮಂತ್ರಸ್ಯ ಗಯವ್ರಾತ ಋಷಿ ಮನುಷ್ಯ ಗಂಧ ನಿಭರಣಾರ್ಥೆ ಜಪೆ ವಿನಿಯೋಗ. ಆ ಜಪ ಮಾಡಿಕೊಂಡು ಮಂತ್ರವಿತ್ ಶುಚಿ, ಮಂತ್ರದಿಂದ ಶುಚಿಯಾಗಿ ಭಗವಂತನ ಆರಾಧನೆ ಮಾಡಬೇಕು. ಆಚಾರ್ಯರ ಶಿಷ್ಯಂದ್ರೆಲ್ಲ ತಮ್ಮ ದೇಹ ಮಲವನ್ನು ಕಳ್ಕೊಂಡಿದ್ದಾರೆ. ಇದರಲ್ಲಿ ಏನು ತಿಳಿಸ್ತಾ ಇದೆ ಅಂದರೆ, ಆಚಾರ್ಯರ ಶಿಷ್ಯರಲ್ಲಿ ಆಚಾರದ ನಿಷ್ಠೆ. ಸುಮ್ಮನೆ ಹೇಗೋ ಬಂದರು, ಒಂದು ವಟರಾಸಿ ಪೂಜೆ ಮಾಡಿದ್ರು ಹಾಗೆಲ್ಲ ಇಲ್ಲ ರೀ. ನಾವೆಲ್ಲ ಹೆಂಗೆ ಪೂಜೆ ಮಾಡ್ತೀವಿ ಅಂದರೆ ಒಮ್ಮೊಮ್ಮೆ ದೇವ್ರನ್ನೇ ಮರ್ತು ಪೂಜೆ ಮಾಡ್ತೀವಿ. ನಿಜವಾಗಿಯೂ ಸಂಸಾರ ಎಲ್ಲ ಮರ್ತು ಪೂಜೆ ಮಾಡಬೇಕು ಅಂತ ಹೇಳಿದ್ದಾರೆ. ನಾವೇನು ಮಾಡ್ತೀವಿ? ಸಂಸಾರ ಮರಿಯಲ್ಲ, ದೇವ್ರನ್ನೇ ಮರ್ತು ಬಿಡ್ತೀವಿ. ಹೇಗೆ ಅಂದರೆ ಎಷ್ಟೋ ಬಾರಿ ಪೂಜೆ ಎಲ್ಲ ಆಗಿ ಮಂಗಳಾರತಿ ಎಲ್ಲ ಆಗಿ ಹೊರಗೆ ಬಂದ ಮೇಲೆ ಒಳಗೆ ಹೋಗಿ ನೋಡ್ತೀವಿ, ದೇವ್ರ ಮನೇಲಿ ಪೆಟ್ಟಿಗೆನೂ ಕಟ್ಟಿಟ್ಟಿರ್ತೀವಿ, ಒಂದು ಸಾಲಿಗ್ರಾಮ ಹೊರಗೇನೆ ಇರುತ್ತೆ. ಅದೇನು ಐಸ್ ಪೈಸ್ ಆಡ್ತಿತ್ತೋ ಅನ್ಕತಿಯೋ ದೇವರು, ಅದು ಕಣ್ಣ ಮುಚ್ಚಾಲೆಯೋ ನಮ್ಮದೇ ಕಣ್ಣ ಮುಚ್ಚಾಲೆಯೋ ಅರ್ಜೆಂಟು. ಹೀಗೆಲ್ಲ ನಮ್ಮದು ಪೂಜೆ. ಆದರೆ ಆಚಾರ್ಯರ ಶಿಷ್ಯರು ಇಷ್ಟು ಆಚಾರ್ಯ ಹೇಳಕ್ಕೆ ಮುಂಚೆ ತಾವು ಮೊದಲು ಸಿದ್ಧರಾಗಿ ಆಚಾರ್ಯರಿಗೆ ಸಿದ್ಧತೆಯನ್ನು ಮಾಡಿಕೊಡ್ತಿದ್ರು. ಶ್ರವಣ ಮನನ ಹೇತೋ ಪ್ರಾಚಿರಾಯಾಸ್ತ ನಿದ್ರಾ ಸಪದಿ ವಿವಶಯಂತ್ಯ ನಿದ್ರಯಾಗ್ರಸ್ತ ಚೇತಾ. ಒಬ್ಬ ಶಿಷ್ಯ ಅವನು ರಾತ್ರಿ ತುಂಬ ಹೊತ್ತು ಅಭ್ಯಾಸ ಮಾಡಿದ್ದ, ಪಾಪ ಮಲಗಿದ. ಯಾವಾಗಲೂ 1 ಗಂಟೆಗೋ 12ವರೆಗೋ 2 ಗಂಟೆಗೋ ಮಲಗಿದ. ಬೆಳಗಿನ ಜಾವ ಎಚ್ಚರ ಆಗಲಿಲ್ಲ. ನೋಡ್ತಾನೆ ಅಷ್ಟರೊಳಗಾಗಲೇ ಆಚಾರ್ಯರು ಅವ್ರದ್ದು ಅಂಗವಸ್ತ್ರ ಹಿಡ್ಕೊಂಡು ತಮಗೆ ಹಿಡ್ಕೊಂಡು ಮುಂದೆ ಹೋಗ್ಬಿಟ್ಟಿದ್ದಾರೆ. ಭಯ ಆಯ್ತು ಇವನಿಗೆ, ಎಂಥ ತಪ್ಪು ಮಾಡಿಬಿಟ್ಟೆ, ಆಚಾರ್ಯರಿಗೆ ಇವತ್ತು ನಾನು ಸರಿಯಾಗಿ ವ್ಯವಸ್ಥೆ ಮಾಡಲಿಲ್ಲ ಅಂಥೇಳಿ ವಿಹಿತಮವಹಿತಂ ಪ್ರಾಗೇವ ಕಸ್ಮಾದ್ ವಿನಿದ್ರೈ ಇತಿ ಗುರುಪರಿವಾದ ಶಂಕಯಾನಮ್ರಗಾತ್ರ. ಅವನಿಗೇನು ಭಯ ಅಂದರೆ, ಎಲ್ಲಿಯಾದರೂ ಆಚಾರ್ಯ ನನ್ನ ನಿಲ್ಲಿಸಿ, ಏನಯ್ಯ ನೀನು ನನಗಿಂತ ಮುಂಚೆ ಹೇಳ್ಬಾರ್ದಾ, ಒದ್ದೆ ಸಿದ್ಧ ಮಾಡಬಾರ್ದಾ, ಕೇಳಿದ್ರೆ ಏನು ಹೇಳಲಿ ಆನ್ಸರು. ನಮ್ಗೆ ಇವತ್ತೇನು ಭಯ ಇಲ್ಲ ರೀ. ಸ್ವಾಮಿಗಳೇ ಭಯ ಪಡ್ಬೇಕು ನಮ್ಮನ್ನು ಮಾತಾಡಿಸ್ಲಿಕ್ಕೆ. ಹಂಗಿರ್ತಾರೆ ಶಿಷ್ಯರು. ನೀವು 10 ಜನ ಸ್ವಾಮಿಗಳನ್ನ ಮೇಂಟೈನ್ ಮಾಡ್ಬೋದು, 2-3 ಜನ ಶಿಷ್ಯರನ್ನ ಮೇಂಟೈನ್ ಮಾಡೋದು ಕಷ್ಟ. ಹೌದಾದರೆ ಹೌದೇನ್ನಿ, ಅಲ್ಲವಾದರೆ ಅಲ್ಲವೇನು. ಆ ಶಿಷ್ಯನಿಗೆ ಭಯ. ಈ ಕಾಯಲ್ಲ ಆಮೇಲೆ ಹೊಡೆಯಕ್ಕೆ ಹೇಳಪ್ಪ. ಒಂದೇ ಸೌಂಡ್ ಬಂದರು ನನ್ನ ಪ್ರವಚನ ನಂಗೆ ಹೇಳಕ್ಕೆ ಬರಲ್ಲ, ನಂಗೆ ಮೊದಲೇ ಹೇಳಕ್ಕೆ ಬರಲ್ಲ. ಇದು ಸೌಂಡ್ ಬಂದುಬಿಟ್ರೆ ನನ್ನ ಗಮನ ಸೌಂಡ್ಗೆ ಹೋಗ್ಬಿಡುತ್ತೆ, ಈ ಸೌಂಡ್ ಗೋವಿಂದ ಆಗ್ಬಿಡುತ್ತೆ. ಎಲ್ಲ ಆಮೇಲೆ ಹೊಡೀರಿ. ಅವನಿಗೆ ಭಯ. ಎಲ್ಲಿ ಏನಾದರೂ ಗುರುಗಳು ಕೇಳಿದ್ರೆ ಏನು ಆನ್ಸರ್ ಮಾಡಬೇಕು ಅಂಥೇಳಿ ನಮ್ರಗಾತ್ರಾಹ ತಲೆ ತಗ್ಗಿಸಿ ಆಚಾರ್ಯರ ಮುಂದೆ ನಿಂತುಬಿಟ್ಟಿದ್ದಾನೆ. ಚಿರಮನವರ ತಶ್ರಾವಕ ಮುಕ್ತ ಮಾರ್ಗ ಗುರುಷು ಜಲಸಕಾಶಸ್ತೇಷು ತೂಷ್ಣಿ ಮತಿಷ್ಠಿಂ. ನೀರಿಗೆ ಆಚಾರ್ಯರು ಇಳಿಲಿಲ್ಲ, ಸ್ನಾನಕ್ಕೆ ಹೋಗಿದ್ರು, ಕೈಯಲ್ಲಿ ಪಂಚೆ ಎಲ್ಲ ಇಟ್ಕೊಂಡು ಹೋಗಲಿಲ್ಲ. ಯಾಕಂದರೆ ಸ್ನಾನ ಮಾಡಿಬಿಟ್ರೆ ಇವನಿಗೆ ಬೇಜಾರಾಗ್ಬಿಡುತ್ತೆ ಅಂತ ಇವನು ಸಲುವಾಗಿ ಅವ್ರು ಕಾಯ್ತಿದ್ರು. ಎಂಥ ಕಾರುಣ್ಯ ಅದು ಬೇಕ್ರಿ. ಕಾರುಣ್ಯ ಬೇಕು. ಶಿಷ್ಯರಲ್ಲಿ ಜೋರು ಮಾಡಿದ್ರೆ ಯಾರು ಕೇಳಬೇಕು? ಆಚಾರ್ಯರು ತೋರಿಸ್ಕೊಟ್ಟಿದ್ದಾರೆ. ಪಾಪ ಏನೋ ಇವತ್ತು ಶಿಷ್ಯ ಲೇಟಾಗಿದ್ದಾನೆ, ಬರಲಿ ಅಂತ ಕಾಯ್ತಾ ಇದ್ರಂತ ಆಚಾರ್ಯರು. ಆಮೇಲೆ ಆಚಾರ್ಯರ ಸ್ನಾನಕ್ಕೆ ಹೋದರೆ ಆಚಾರ್ಯರ ಪ್ರತಿಮೆಗಳನ್ನೆಲ್ಲ ತೆಗೆದಿಟ್ಟು ಅವರ ಯತಿ ಶಿಷ್ಯರು ಒಬ್ಬರು ನಿರ್ಮಾಲ್ಯ ಎಲ್ಲ ತೆಗೆದಿಡ್ತಿದ್ರಂತೆ. ಪ್ರತಿ ಒಂದೊಂದು ನಿರ್ಮಾಲ್ಯ ತೆಗೆಯುವಾಗೂ ಭಕ್ತಿ ದ್ಯೋತಕವಾಗಿ ತೆಗಿತಾ ಇದ್ದಾರೆ. ನಾವೆಲ್ಲ ಏನಂದರೆ ಪೂಜೆ ಮಾಡಿದ್ಮೇಲೆ ನಿರ್ಮಾಲ್ಯ ತೆಗೆಯುವಾಗ ಹಿಂಗೆ ಎಳೆದ್ರೆ ಹಾಕಿದ ಹೂವು ಎಲ್ಲ ಒಂದೇ ಸತಿ ಬಿದ್ದು ಹೋಗ್ಬಿಡ್ಬೇಕು.
ಅದೇನು ನಮ್ಮ ಕಾಲ ಮೇಲೂ ಬೀಳ್ಬೋದು, ನಮ್ಮ ತಲೆ ಮೇಲೂ ಬೀಳ್ಬೋದು, ಎಲ್ಲಾದರೂ ಬೀಳ್ಬೋದು. ಅದೆಲ್ಲ ಹಾಗೆ ಮಾಡಬಾರ್ದು. ದೇವರ ಪರಿಪೂರ್ಣವಾದ ಸನ್ನಿಧಾನ ನಿರ್ಮಾಲ್ಯದಲ್ಲಿರುತ್ತೆ. ನಿಮಗೆಲ್ಲ ಒಂದು ಗೊತ್ತಿದೆ ಕತೆ. ಶ್ರೀನಿವಾಸ ಕಲ್ಯಾಣದಲ್ಲಿ ಭೃಗು ಋಷಿಗಳು ಒದ್ದದ್ದು ಶ್ರೀನಿವಾಸ ದೇವರಿಗೆ, ಬೇಜಾರು ಮಾಡಿಕೊಂಡು ಹೋಗಿದ್ದು ಲಕ್ಷ್ಮಿ. ಕಥೆ ಏನಂದರೆ, ಲಕ್ಷ್ಮಿ ಅಂತಾಳೆ, ಎಲ್ಲಿ ನಿನಗೆ ಅವಮರ್ಯಾದೆ ಆಗತ್ತೆ ಅಲ್ಲಿ ನಾ ಇರಲ್ಲ ಅಂತ. ಹಾಗಾದರೆ ಎಲ್ಲಿ ದೇವರಿಗೆ ಸಂಬಂಧಪಟ್ಟ ನಿರ್ಮಾಲ್ಯಕ್ಕೆ ಅವಮಾನ ಆಗತ್ತೆ ಅಲ್ಲಿ ಲಕ್ಷ್ಮಿ ಇರಲ್ಲ. ಲಕ್ಷ್ಮಿ ಇರಲ್ಲ ಅಂದರೆ ಎರಡರ್ಥ. ಒಂದು, ಸಂಪತ್ತಿರಲ್ಲ, ಇದ್ರೂ ಸದ್ವಿನಿಯೋಗ ಆಗಲ್ಲ. ಇನ್ನೊಂದು, ವಿದ್ಯೆ ಇರಲ್ಲ, ಇದ್ರೂ ಕೂಡ ಮೋಕ್ಷ ವಿದ್ಯೆ ಇರಲ್ಲ, ಮೋಸ ಮಾಡೋ ವಿದ್ಯೆ ಇರುತ್ತೆ. ನಿಮಗೆ ಮೋಕ್ಷದ ವಿದ್ಯೆ ಬೇಕು ಅಂತಾದರೆ ನಿರ್ಮಾಲ್ಯಕ್ಕೆ ಭಾರಿ ಬೆಲೆ ಕೊಡಬೇಕು. ಹೀಗಾಗಿ ವಿಪುಲ ಹೃದಯ ಪಾರ್ಶ್ವೇ ದೀಪ ದೀಪ್ತಿ ಪ್ರದೀಪ್ತೇ ದರವರ ಪರಿಪೂರ್ಣೈರ್ವಾರ್ಭಿರರ್ಘ್ಯಾದಿ ತತ್ವ ಯತಿರತೀತ ಚೇತ ಚಕ್ರಿಣೋರ್ಚಾನಿಕಾಯಾತ್ ಕುಸುಮ ಸಮಿತಿ ಮಗ್ರ್ಯಾಮಾದರ ಉಜ್ಜಹಾರ. ಸಾಲಿಗ್ರಾಮವೇ ಮೊದಲಾದ ಪ್ರತಿಮೆಗಳಲ್ಲಿ ಏನೇನು ಆಚಾರ್ಯರು ಹಿಂದಿನ ದಿನ ಪೂಜೆ ಮಾಡಿದಾಗ ನಿರ್ಮಾಲ್ಯವನ್ನು ಇಟ್ಟಿದ್ದಾರೆ ಅದನ್ನೆಲ್ಲ ವೇದ ಮಂತ್ರವನ್ನು ಹೇಳ್ತಾ ಭಕ್ತಿಯಿಂದ ಆದರದಿಂದ ಉಜ್ಜಹಾರ ಒಂದೊಂದೇ ತೆಗೆದಿಡ್ತಾ ಇದ್ದಾರೆ. ನಾವು ಅರ್ಜೆಂಟಲ್ಲಿ ಪೂಜೆ ಮಾಡುವಾಗ ಎಲ್ಲ ನಿರ್ಮಾಲ್ಯ ಎಲ್ಲ ದೇವ್ರ ಮೇಲೆ ಇಟ್ಟಿದ್ದು ಒಂದೇ ಕಡೆಯಿಂದ ಎತ್ಕೊಂಡ್ಬಿಡ್ಬೇಕು ಅಂತ ಎತ್ಕೊಳ್ಳೋಕೆ ಹೋಗಿ ಒಂದು ದೇವರನ್ನ ಪಲ್ಟಿ ಹೊಡೆಸಿ ಆ ದೇವ್ರ ಮೇಲಿಂದ ಬಿದ್ದು ಬಿಡ್ಬೇಕು. ಇವು ಎಳೆಯೋ ಬರಕ್ಕೆ ದೇವ್ರು ಬೇಡಪ್ಪ ಬಿಟ್ಬಿಡು ಅನ್ಬೇಕು, ಹಾಗೆಲ್ಲ ಮಾಡ್ತೀವಿ ರೀ. ಆದರ ಬೇಕ್ರಿ. ಆದರ ಇಲ್ಲ ಅಂದ್ರೆ ಏನ ಪ್ರಯೋಜನ ಇಲ್ಲ. ನಿಮಗೆ ನೋಡಿ ಉದಾಹರಣೆ ಹೇಳ್ತೇನೆ. ನಿಮಗೆ ಅಡುಗೆ ಬಡಿಸ್ತಾ ಇರ್ತಾರೆ, ಸಾರು ಬಡಿಸ್ತಾರೆ, ಒಂದು ಸೌಟು ಬಡಿಸ್ತಾರೆ, ನಿಮ್ಗೆ ಸಾಲಲ್ಲ, ಅವು ಮುಂದೆ ಹೋಗ್ಬಿಟ್ಟಿರ್ತಾರೆ, ಮತ್ತೆ ಕೂಗ್ತೀರಿ, ಬರ್ತಾರೆ, ಇನ್ನೊಂದು ಸತಿ ಹಾಕ್ತಾರೆ, ಇನ್ನೊಂದು ಸ್ವಲ್ಪ ಬೇಕಿರುತ್ತೆ, ಕರಿತೀರಿ, ತಿನ್ ಸಾಯಿರಿ, ದಬ್ಬಂತ ಮೇಲೆ ಸುರಿದು ಬಿಟ್ರೆ ಅಲ್ವಾ. ಆರಂಭದಲ್ಲಿ ಇಲ್ಲಿಲ್ಲ, ಇಲ್ಲಿ ಯಾರು ಆ ಥರದವ್ರು ಇಲ್ಲ, ಸುಮ್ಮನೆ ಹೇಳಿದೆ, ಅವ್ರಿಗಾಗಲೇ ಭಯ ಬಂತು ನೋಡಿ. ಇಲ್ಲಿ ಕೂತಿದ್ರು ಕೇಳಿಸ್ಕೊಳ್ತಾ ಇದ್ದಾರೆ ಅವ್ರ ಕೆಲಸದಲ್ಲಿ. ಹಂಗಿರ್ಬೇಕು, ಕೆಲಸ ಮಾಡ್ತಾ ಇರಬೇಕು, ಕಥೆ ಕೇಳ್ತಾ ಇರಬೇಕು ಅಲ್ವಾ. ಆಶ್ಚರ್ಯ ಅಂದರೆ ಆದರ ಬೇಕು. ಅದು ಪುರಾಣಾಂತರದಲ್ಲಿ ಅಂಥದ್ದೊಂದು ಕಥೆ ಇದೆ. ಒಬ್ಬ ಬ್ರಾಹ್ಮಣನ ಮನೆಗೆ ಪರೀಕ್ಷೆ ಮಾಡಬೇಕು ಅಂತ ಬಂದಾಗ ಊಟಕ್ಕೆ ಕೂತಾಗ ಎಷ್ಟು ಹಾಕಿದ್ರೂ ತಿಂತಿದ್ದ. ಅವನು ಮಾಡಿದವನಿಗೂ ತಲೆ ಕೆಟ್ಟು ಹೋಯ್ತು. ತಂದಿದ್ದು ಸುರಿದದ್ದೇ ಇಷ್ಟೇ ಇರೋದು, ಬೇಕಾದ್ರೆ ತಿಂದಿಲ್ಲ ಹೋಗಿ ಹಿಂಗೆ. ಈ ಬಡಿಸುವಾಗ ಮೈಕೆಗೆಲ್ಲ ಸಿಡಿತಾ ಇದೆ ಅಂತ ಆದರೆ ತಿಳ್ಕೊಳ್ಳಿ, ಬಡಿಸೋರಿಗೆ ಆದರ ಇಲ್ಲ. ಆದರ ಇಲ್ಲದ ಅಮೃತ ಅನ್ನ ಏಕೆ? ಆದರ ಇತ್ತು ಅಂದರೆ ಅಡುಗೆ ರುಚಿನೇ ಬೇರೆ ಆಗಿಬಿಡತ್ರಿ. ಆದರದಿಂದ ಬಡಿಸ್ಬೇಕು. ಯಾವುದೇ ಕೆಲಸಕ್ಕೂ ಇರಬೇಕಾದ್ದು ಆದರ. ಪುರಾಣ ಕೇಳಬೇಕಾದ್ರೂ ಏನಿರಬೇಕು? ಆದರ. ಹೇಳಬೇಕಾದ್ರೂ ಏನಿರಬೇಕು? ಆದರ. ಮುಂದೆ ಕಡೆಯಲ್ಲಿ ಮಾಡೋದು ಆದರ. ಎಲ್ಲ ಆದರ ಇದ್ರೇ ಚೆನ್ನ. ಆದರ ಇಲ್ಲ ಅಂದರೆ ಕರೆಂಟ್ ಇಲ್ಲದೆ ಎಲೆಕ್ಟ್ರಾನಿಕ್ ಗೂಡ್ಸ್ ಮನೇಲಿ ಇದ್ದ ಹಾಗೆ. ಬೇಕಾದಷ್ಟು ಮಿಕ್ಸಿ ಎಲ್ಲ ಇದೆ, ಕರೆಂಟ್ ಮಾತ್ರ ಇಲ್ಲ. ಹೇಗೆ ವೇಸ್ಟೋ, ಆದರ ಇಲ್ಲ ಅಂದರೆ ಹಾಗಾಗತ್ತೆ. ಆದ ಕಾರಣ ಆದರದಿಂದ ಒಂದೊಂದೇ ತೆಗೆದಿಡ್ತಾ ಇದ್ದಾರೆ. ಆಮೇಲೆ ಅಮೃತಮಪಿ ನಿರೀಕ್ಷೆ ಸ್ರಾವಿ ನಿರ್ಮಾಲ್ಯ ಸೂನೆ. ಅದು ಆಚಾರ್ಯರು ದೇವರ ಮೇಲೆ ಹೂವು ತುಳಸಿ ಇಟ್ಟಿದ್ರೆ ಅದರ ಒಳಗೆ ಅಮೃತ ಸುರಿತಿತ್ತಂತೆ. ಅದು ಹೇಗಿರ್ತಿತ್ತು ಅಂದರೆ ತುಪ್ಪದಂತೆ ಕಾಣ್ತಿತ್ತಂತೆ ಪ್ರತಿ ಒಂದು ಹೂವಿನ ಮೇಲೆ. ಘೃತಮಿದಮಿತಿ ಸದ್ಯೋ ಭ್ರಾಂತಿ ಮಂತೋಪಿ ಶಿಷ್ಯ. ಆ ಶಿಷ್ಯರಿಗೆ ಆಶ್ಚರ್ಯ, ನಮ್ಮ ಆಚಾರ್ಯನೆನ್ನೆ ದೇವರಿಗೆ ಹೂವು ಹಾಕುವಾಗ ತುಪ್ಪದಲ್ಲಿ ಅದ್ದು ಹಾಕಿದ್ದಾರೋ ಏನು ಅಂತ. ಆ ಒಂದೊಂದು ಹೂವು ದೇವರ ಸಂಬಂಧ ಬಹಳ ಕಾಲ ಇದ್ದ ಕಾರಣ ಹೂವು ದೇವರ ಸಂಗ ಮಾಡಿ ಅಮೃತವನ್ನು ಸ್ರವಿಸ್ತಿತ್ತಂತೆ. ನಮ್ಮದು 2 ದಿನ ಬಿಟ್ಟರೆ ಅಮೃತ ಏನ್ರಿ, ಕೊಳತೆ ಹೋಗ್ಬಿಡತ್ತೆ ನಮ್ದು ಹಣೆ ಬರ. ಆಚಾರ್ಯರು ಪೂಜೆ ಮಾಡಿದ್ರೆ ಹಾಗಿರ್ತಿತ್ತು ಅಂತ ಮತ್ತು ವರ್ಣನೆ ಮಾಡ್ತಾರೆ. ಆಚಾರ್ಯರು ಪೂಜೆ ಮಾಡ್ತಿದ್ರೆ ನೋಡ್ಲಿಕ್ಕೆ ಹೀಗೆ ಜನ ಕೂತ್ಕೊಳ್ಳೋಲ್ಲ, ಅವ್ರಿಗೆ ಸಾಲಿಗ್ರಾಮದ ಒಳಗಿರುವ ದೇವ್ರು ಕಾಣಬೇಕಂತ. ಯಾರಿಗೆ? ಆಚಾರ್ಯರಿಗಲ್ಲ, ನೋಡೋರಿಗೆ ಕಾಣಬೇಕಾದ್ರೆ ಪೂಜೆ ಮಾಡೋರಿಗೆ ಇನ್ಯಾಕೆ ಕಾಣಬೇಡ? ಅಷ್ಟು ಅದ್ಭುತವಾದ ಪೂಜಾ ವೈಭವ ಜಗದ್ಗುರು ಮಧ್ವಾಚಾರ್ಯರದು. ಅವರು ನಿತ್ಯದಲ್ಲಿ ಹೀಗೆ ನಿರ್ಮಾಲ್ಯವನ್ನು ತೆಗೆದಿಡಬೇಕು ಆಚಾರ್ಯರು. ಆಮೇಲೆ ಹೋಗಿ ಪೂಜೆ ಮಾಡ್ತಕ್ಕಂಥದ್ದು. ಆಚಾರ್ಯರು ಬೆಳಗ್ಗೆ ಸ್ನಾನ ಮಾಡಿ, ಸ್ವಾಮಿಗಳು ಪ್ರತಿನಿತ್ಯ 3 ಬಾರಿ ಸ್ನಾನ ಮಾಡಬೇಕು ಮಿನಿಮಮ್. ಅದು ಇನ್ನು ಅವರಿವರು ಮುಟ್ಟಿದಾಗಂತೂ ಮಾಡ್ತಾನೆ ಇರಬೇಕು. ಸುಮ್ಮನೆ ಬಾವಿಲಿರೋದೇ ಒಳ್ಳೇದು, ಹಾಗಾಗಿ ಎದ್ದು ಬಂದರೆ ಒಳ್ಳೇದು. ಕೆಲವು ಜನ ಜಾಸ್ತಿ ಆದರೆ ಸ್ವಾಮಿಗಳು ಮೈಲಿಗೆ ಆಗೋದೇ ಜಾಸ್ತಿ. ಹೀಗೆ ಮಿನಿಮಮ್ 3 ಮೇಲೆ ಎಷ್ಟು ಆಗ್ಬೋದು ಹೇಳಕ್ಕೆ ಬರಲ್ಲ. ಬೆಳಗ್ಗೆ ಪ್ರಾತಃ ಸ್ನಾನ ಮಾಡಿ ಪ್ರಾತಃ ಆಹ್ನಿಕ ಮಾಡಿಕೊಂಡು ಪಾಠ ಪ್ರವಚನ ಮಾಡಬೇಕಂತ. ಆಮೇಲೆ ಮಧ್ಯಾಹ್ನ ಕಾಲಕ್ಕೆ ಇನ್ನೊಂದು ಸ್ನಾನ ಮಾಡಿ ದೇವರ ಪೂಜೆ ಮಾಡಬೇಕು, ಇಲ್ಲ ಕ್ರಮ. ಹಾಗಾಗಿ
ಆಚಾರ್ಯರು ಬೆಳಗಾಗೆದ್ದು ಸ್ನಾನ ಆನೀಕ ಮಾಡಿ ಪ್ರಾತಃ ಕಾಲದಲ್ಲಿ ಪಾಠ ಪ್ರವಚನದ್ದೇ ಭಾರಿ ಸಂಭ್ರಮ. ನಮಗೆ ಪಾಠ ಇಲ್ಲ, ಆದ ಕಾರಣ ಬೆಳಗ್ಗೆ ಎಷ್ಟು ಬೇಗ ಸಾಧ್ಯ ಅಷ್ಟು ಬೇಗ ದೇವರ ಪೂಜೆ ಮಾಡೋದಲ್ಲ, ಮುಗಿಸೋದು. ಮುಗಿಸ್ಬಿಟ್ಟು ತಿನ್ನೋದನ್ನು ತಿಂದು ಕೂತ್ಬಿಟ್ರೆ ಮುಗಿತು. ನಮ್ಗೆ ಹಾಗೆ ರೀ, ಬೆಳಗ್ಗೆ 7:30 8 ಪೂಜೆ ಆಗ್ಬಿಡ್ಬೇಕು. ಆಮೇಲೆ ಪೂಜೆ ಮಾಡ್ಲಿಕ್ಕೆ ಇಂಟ್ರೆಸ್ಟೇ ಹೋಗ್ಬಿಡುತ್ತೆ. ಆದರೆ ಆ ಕ್ರಮ ಹಾಗಲ್ಲ. ನಮ್ಮ ಹಿರಿಯರು, ನಮ್ಮ ತಾತ 103 ವರ್ಷ ಇದ್ದರು. ಅವರು ಒಂದು ದಿನ ಬೆಳಗ್ಗೆ 8ಕ್ಕೆ ಪೂಜೆ ಮಾಡಿದ್ದೇ ಇಲ್ಲ. ಬೆಳಗ್ಗೆ 4:04ವರೆಗೆ ಸ್ನಾನ ಮಾಡಬೇಕು, ಸಂಧ್ಯಾ ವಂದನೆ ಮಾಡಬೇಕು, ಮುದ್ರೆಗೋಪಚಾರ, ಪಾಠ ಪ್ರವಚನ, ಬೇರೆ ಬೇರೆ ಕಾರ್ಯಕ್ರಮಗಳು. ಆಮೇಲೆ 11:30 ನೆತ್ತಿಗೆ ಸೂರ್ಯ ಬಂದ ಮೇಲೆ ಮತ್ತೆ ಬಾವಿ ಸ್ನಾನ, ಆಮೇಲೆ ನೈವೇದ್ಯ, 3 ಗಂಟೆಗೆ ಊಟ, ನೋ ಬ್ರೇಕ್ಫಾಸ್ಟ್, ನೋ ಕಾಫಿ. 103 ವರ್ಷ. ಸಾಯೋ ದಿನವೂ ಕೂಡ, ಸಾಯೋ ತನಕ ಅವ್ರ ಎಲ್ಲ ಹಲ್ಲು ಅವ್ರ ಬಾಯೊಳಗೆ ಇತ್ತು, ನಮ್ಮ ಬಾಯೊಳಗೆ ಯಾರ್ಯಾರಲ್ಲೋ ಏನು ಕಥೆಯೋ. ಹಿಂದೆ ಹೌದಾದರೆ ಹೌದೇನೆ, ಇಲ್ಲವಾದ ನಮ್ಮೆಲ್ಲ ಹಿರಿಯರು, ನಿಮ್ಮ ತಾತ ನಮ್ಮ ತಾತಗಳೆಲ್ಲ 70-80 ವರ್ಷ BP ಇಲ್ಲದೆ, ಶುಗರ್ ಇಲ್ಲದೆ ಆರೋಗ್ಯವಾಗಿ ಇರಲಿಕ್ಕೆ ಕಾರಣ ಅವ್ರು ಎಂದೂ ಆತರದಿಂದ ದೇವರ ಪೂಜೆ ಮಾಡಲೇ ಇಲ್ಲ. ನಾವು ಎಂದೂ ನಿಧಾನಕ್ಕೆ ಮಾಡಲೇ ಇಲ್ಲ, ಅವ್ರು ಎಂದೂ ಅರ್ಜೆಂಟಲ್ಲಿ ಮಾಡಲೇ ಇಲ್ಲ. ಇದೇ ನಮಗೂ ಅವ್ರಿಗೂ ಇರೋ ವ್ಯತ್ಯಾಸ. ಅವ್ರ ಜೀವನದಲ್ಲಿ ಭಾರಿ ನೆಮ್ಮದಿ, ಆರಾಮ್ ಆರಾಮ್ ಆರಾಮ್. ನಮ್ಮಲ್ಲಿ ನಮ್ಮ ಹಿರಿಯರಿಗೆ ಹೊತ್ತಾಯಿತು ತಾತ, 2 ಗಂಟೆ ಆಯಿತು, 3 ಗಂಟೆ ಆಯಿತು ಅಂದರೆ ಆಗಲಪ್ಪ ಅನ್ನೋರು. ನಮ್ಗೆ ಆಗಲಪ್ಪ ಅಲ್ಲ, ಟೆನ್ಷನ್. ನಮಗೆ ಭಾರಿ BP. ಲೇಟ್ ಆಗ್ತಾ ಆಗ್ತಾ ನಮಗೆ ಜೋರು ಸಿಟ್ಟೇ ಬರುತ್ತೆ. ಅವ್ರಿಗೆ ಲೇಟ್ ಆಗ್ತಾ ಆಗ್ತಾ ಆನಂದ ಆನಂದ ಆನಂದ. ಮಧ್ಯಾಹ್ನ 3, 4 ಎಷ್ಟಾದರೂ ಆನಂದ ಮಾಡ್ತಾ ಇದ್ರು. ಆಚಾರ್ಯರು ಬೆಳಗಿನ ಕಾಲದಲ್ಲಿ ವಿಹಿತವಾದ ಪಾಠ ಪ್ರವಚನ ಮಾಡ್ತಾ ಇದ್ರು. ನಿಹಿತ ಮುಚ್ಚಿತ ಮುಚ್ಚಂ ಯೋಗ ಪೀಠಂ ಪ್ರವಕ್ತು ಪರಿಷದಿ ಪರಿತೋಮಿ ಸತ್ವರ ಸತ್ವಭಾಜ ಧೃತಮವಸಿತ ಕೃತ್ಯೈ ಧನ್ಯ ಸನ್ಯಾಸಿ ವರ್ಗೈ ಶ್ರವಣ ಪರಮ ಕೃತ್ಯೋಪತಸ್ತು ಸಮೇತ. ಆಚಾರ್ಯರ ಅನೇಕ ಸಾತ್ವಿಕ ಶಿಷ್ಯರು ಬಹಳ ಬೇಗ ತಮ್ಮ ಪ್ರಾತಃ ಕಾಲದ ಕರ್ಮವನ್ನು ಮುಗಿಸಿಕೊಂಡು ಆಚಾರ್ಯರ ಪಾಠಕ್ಕೆ ಬಂದು ಗುಂಪಾಗಿ ಕೊಡ್ತಿದ್ರಲ್ಲ.